ಚಿತ್ತಾಪುರದ ರೀತಿಯಲ್ಲೇ ಕೆಂಬಾವಿಯಲ್ಲೂ ಕೂಡ ಆರ್ಎಸ್ಎಸ್ ಮತ್ತೆ ಡಿಎಸ್ಎಸ್ ಸೇರಿದಂತೆ ಹಲವು ಸಂಘಟನೆಗಳ ನಡುವೆ ಹಗ್ಗಜಗ್ಗಾಟ ಆಗಿತ್ತು ಪಥಸಂಚಲನ ಮಾಡುವಂತದ್ರ ಬಗ್ಗೆ. ಸೊ ಹೀಗಾಗಿ ಅಲ್ಲೂ ಕೂಡ ಶಾಂತಿ ಸಭೆಯನ್ನ ಮಾಡಲಾಗಿತ್ತು. ಆ ಶಾಂತಿ ಸಭೆ ಯಶಸ್ವಿ ಆಗಿದೆ. ಯಾದಗಿರಿಯ ಕೆಂಬಾವಿ ಕದನ ಗೆದ್ದಿರುವಂತದ್ದು ಆರ್ಎಸ್ಎಸ್. ಕೆಂಬಾವಿಯಲ್ಲಿ ಇಂದು ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡಲಾಗುತ್ತೆ. ಪಥಸಂಚಲನಕ್ಕೆ ಜಿಲ್ಲಾಡಳಿತ ಷರತ್ತುಬದ್ಧ ಅನುಮತಿಯನ್ನ ಕೊಟ್ಟಿರುವಂತದ್ದು. ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಡಿಎಸ್ಎಸ್ ನವರು ನಾವು ಕೂಡ ಮಾಡ್ತೀವಿ, ಅವತ್ತೇ ಮಾಡ್ತೀವಿ, ನಮಗೂ ಪರ್ಮಿಷನ್ ಕೊಡಿ ಅಂತೆಲ್ಲ ಹಠ ಹಿಡಿದು ಕೂತ್ಕೊಂಡಿದ್ರು. ಅದಾದ್ಮೇಲೆ ಜಿಲ್ಲಾಡಳಿತದವರು ಶಾಂತಿ ಸಭೆಯನ್ನ ಮಾಡಿ ಅಲ್ಲಿ ಯಶಸ್ವಿ ಆಗಿದೆ. ಡಿಎಸ್ಎಸ್ ಅವರು ಸೈಲೆಂಟ್ ಆಗಿದ್ದಾರೆ, ಆರ್ಎಸ್ಎಸ್ ಅವರು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮಧ್ಯಾಹ್ನ 3ಕ್ಕೆ ಆರಂಭವಾಗಿರುವಂತಹ ಪಥಸಂಚಲನ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭಗೊಂಡುತ್ತೆ. ಪಟ್ಟಣದ ವಿವಿಧ ಕಡೆ ಸಂಚರಿಸಲಿರುವಂಥದ್ದು ಈ ಪಥಸಂಚಲನ. ಕೆಂಬಾವಿ ಪ್ರಮುಖ ಬೀದಿಗಳಲ್ಲಿ ಕೇಸರಿ ಧ್ವಜ ಅಳವಡಿಕೆ ಮಾಡಲಾಗಿದೆ. ಪಥಸಂಚಲನ ಸಾಗುವಂತ ಮಾರ್ಗದಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಿರುವಂಥದ್ದು ಜಿಲ್ಲಾಡಳಿತ. ಇವತ್ತೇ ನಮಗೂ ಅನುಮತಿ ಕೊಡಿ ಅಂತ ಡಿಎಸ್ಎಸ್ ನವರು ಕೂಡ ಅರ್ಜಿಯನ್ನ ಹಾಕಿದ್ರು. ಅಲ್ಲದೆ ಆರ್ಎಸ್ಎಸ್ ದೊಣ್ಣೆ ಹಿಡಿದು ಪಥಸಂಚಲನ ಮಾಡೋದಕ್ಕೆ ಡಿಎಸ್ಎಸ್ ನವರು ವಿರೋಧವನ್ನ ಕೂಡ ಮಾಡಿದ್ರು. ದೊಣ್ಣೆ ನಮ್ಮ ಸಮವಸ್ತ್ರದ ಒಂದು ಭಾಗ ಅಂತ ಆರ್ಎಸ್ಎಸ್ ವಾದವನ್ನ ಮಾಡಿತ್ತು. ಯಾರು ಮೊದಲು ಅರ್ಜಿ ಹಾಕಿದ್ರೋ ಅವರಿಗೆ ಅವಕಾಶ ಕೊಡಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ದರ್ಶನಾಪುರ ಅವರು ಕೂಡ ಹೇಳಿದ್ರು. ಇದೀಗ ಮೊದಲು ಅರ್ಜಿ ಹಾಕಿದ್ದಂತ ಆರ್ಎಸ್ಎಸ್ಗೆ ಅವಕಾಶವನ್ನ ಕೊಡಲಾಗಿದೆ. ಅವ್ರು ಕರೆಕ್ಟಾಗಿ ಹೇಳಿದ್ರು, ಯಾರು ಫಸ್ಟ್ ಅರ್ಜಿಯನ್ನ ಹಾಕಿರ್ತಾರೆ ಅವ್ರಿಗೆ ಸುಮ್ಮನೆ ಕೊಡಿ, ಸುಮ್ಮನೆ ಇಲ್ಲಿ ಗೊಂದಲ ಮಾಡಿಕೊಂಡು ದೊಡ್ಡದಾಗಿ ಏನೋ ಆಗ್ತಾ ಇದೆ ಅನ್ನುವಂಥದ್ದು ಬಿಂಬಿಸುವಂಥದ್ದು ಬೇಡ ಅನ್ನುವಂಥದ್ದನ್ನ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ, ಚಿತ್ತಾಪುರದ ರೀತಿಯಲ್ಲಿ ಕೆಂಬಾವಿಯಲ್ಲೂ ಕೂಡ ಗೊಂದಲ ಉಂಟಾಗಿತ್ತು. ಯಾವ ರೀತಿಯ ಬಗೆಹರಿಸಲಾಗಿದೆ? ಎಷ್ಟೊತ್ತಿಗೆ ಶುರುವಾಗುತ್ತೆ? ಎಷ್ಟು ಜನ ಸೇರ್ತಾ ಇದ್ದಾರೆ? ಯಾವ ರೀತಿಯಾದಂತ ಒಂದು ಬಂದೋಬಸ್ತನ್ನ ಮಾಡ್ಕೊಳ್ಳಲಾಗಿದೆ? ಎಸ್ ಪೃಥ್ವಿ, ಏನು ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಿಟ್ಕಲ್ ಮತ್ತು ಕೆಂಬಾವಿಯಲ್ಲಿ ಏನು ಈ ಪಥಸಂಚಲನಕ್ಕೆ ಅಡ್ಡಿಯಾಗಿತ್ತು. ಕೆಂಬಾವಿಯಲ್ಲಿ ಏನು ದಲಿತ ಸಂಘರ್ಷ ಸಮಿತಿಯವರು ನಾವು ಕೂಡ ಇವತ್ತೇ 4ನೇ ತಾರೀಕಿಗೆ ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಒಂದು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ದರ್ಶನಪುರ ಅವರು ಏನು ಯಾದಗಿರಿ ಜಿಲ್ಲೆ ಉಸ್ತುವಾರಿ ಸಚಿವರು ಮಧ್ಯವರ್ತಿಯನ್ನು ವಹಿಸಿ ಇಲ್ಲ ಯಾರು ಮೊದಲು ಕೊಟ್ಟಿದ್ದಾರೆ ಅವ್ರಿಗೆ ಕೊಡಬೇಕಾಗುತ್ತೆ, ಈ ರೀತಿ ಎಲ್ಲ ಸುಮ್ನೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತಕ್ಕಂತ ಮಾತು ಹೇಳಿದ್ಮೇಲೆ ಒಂದು ಏನು ಶಾಂತಿ ಸಭೆಗಳು ಮೇಲಿಂದ ಮೇಲೆ 2-3 ಬಾರಿ ಒಂದು SP ಅವರ ನೇತೃತ್ವದಲ್ಲಿ DSP ಅವರ ನೇತೃತ್ವದಲ್ಲಿ ಶಾಂತಿ ಸಭೆಗಳನ್ನು ಆದ್ಮೇಲೆ ಏನು ದಲಿತ ಸಂಘರ್ಷ ಸಮಿತಿ ಅವರು ಹಿಂದಕ್ಕೆ ಸರಿದಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಇವತ್ತು ಯಾದಗಿರಿಯ ಕೆಂಬಾವಿಯಲ್ಲಿ ಏನೋ ಒಂದು 500ಕ್ಕೂ ಹೆಚ್ಚು ಜನ ರಾಷ್ಟ್ರೀಯ ಸ್ವಯಂ ಸೇವಕರು ಗಣವೇಷಧಾರಿಯಾಗಿ ಪಥಸಂಚಲನೆ ಭಾಗಿಯಾಗಲಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಪೃಥ್ವಿ. ಓಕೆ, ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಗಳನ್ನ ಹಾಕಲಾಗಿತ್ತಲ್ಲ, ಅದೆಲ್ಲವನ್ನು ಕೂಡ ಫುಲ್ಫಿಲ್ ಮಾಡಲಾಗಿದೆಯಾ? ಎಸ್ ಪೃಥ್ವಿ, ಏನು ಯಾವುದೇ ಒಂದು ಸರ್ಕಾರಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಆಸ್ತಿ ಪಾಸ್ತಿಗಳಿಗೆ ಹಾನಿ ಆಗದಂತೆ ಮತ್ತೆ ಯಾವುದೇ ಧರ್ಮದವರಿಗೆ ಒಂದು ಭಾವನೆಗಳಿಗೆ ಧಕ್ಕೆ ಆಗದಂತೆ ಒಂದು ಘೋಷಣೆಗಳನ್ನ ಕೂಗೋದಾಗಿರ್ಲಿ, ಒಟ್ಟಾರೆಯಾಗಿ ಒಂದು ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಒಂದು ಪಥಸಂಚಲನೆ ಹೋಗ್ಬಾರ್ದು ಅಂತಕ್ಕಂತ ಒಂದು 10 ಷರತ್ತುಗಳನ್ನ ಜಿಲ್ಲಾಡಳಿತ ಹಾಕಿದೆ. ಆ ಒಂದು ಎಲ್ಲ ಷರತ್ತುಗಳ ಅನ್ವಯಂತೆ ಏನು ಷರತ್ತುಗಳನ್ನು ಯಾವ್ಯಾವ ಷರತ್ತುಗಳ ಹಾಕಿದ್ದಾರೆ ಅದರ ವಿರುದ್ಧವಾಗಿ ನಾವು ಹೋಗೋದಿಲ್ಲ, ನಾವು ಒಂದು ಶಾಂತಿ ರೀತಿಯಲ್ಲಿ ಒಂದು ಪಥಸಂಚಲನವನ್ನು ಮಾಡ್ತೀವಂತ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರು ಹೇಳಿದ್ದಾರೆ. ಇವತ್ತು ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಎಷ್ಟು ಜನ ಸೇರ್ತಾ ಇದ್ದಾರೆ ಇವತ್ತು ಆರ್ಎಸ್ಎಸ್ ಕಾರ್ಯಕರ್ತರು? ಪೃಥ್ವಿ, ಏನು ವಿಭಾಗ ಪ್ರಚಾರಕರು, ರಾಷ್ಟ್ರೀಯ ಸ್ವಯಂ ಸೇವಕದ ವಿಭಾಗ ಪ್ರಚಾರಕರು ಮತ್ತೆ ಉಳಿದಂತೆ ಒಂದು ಆ ಭಾಗದ ಒಂದು ಸ್ವಯಂ ಸೇವಕರು ಮಾತ್ರ ಇರ್ತಾರೆ. ಇಲ್ಲಿ 500ಕ್ಕಿಂತಲೂ ಹೆಚ್ಚು ಜನ ಒಂದು ಈ ಒಂದು ಪಥಸಂಚಲನೆ ಗಣವೇಷಧಾರಿಯಾಗಿ 100ನೇ ವರ್ಷದ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ಬೇಕಾಗುತ್ತೆ ಪೃಥ್ವಿ. ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.